ಓಂ ಬೃಹಸ್ಪತೆ ಅತಿಯಧರ್ಯೋ ಅರ್ಹಾದ್ಯುಮದ್ವಿಭಾತಿ ಕ್ರತುಮಜ್ಜನೇಷು ಯದ್ದೀದ ಯಚ್ಚವಸರ್ತ ಪ್ರಜಾತ ತದಸ್ಮಾಸು ದ್ರವಿಣಂ ದೇಹಿ ಚಿತ್ರಂ ಇಂದ್ರವರುತ್ವ ಇಹ ಪಾಹಿ ಸೋಮಯ್ಯತಾಶಾರ್ಯಾತೆ ಅಪಿ ಬಸ್ಸುತಸ್ಯ ತವ ಪ್ರಣೀತಿ ತವ ಶೂರ ಶರ್ಮನ್ನಾ ವಿವಾಸಂತಿ ಕವಯಸ್ಸು ಯಜ್ಞಾಃ ಬ್ರಹ್ಮಜ್ಞಾನಂ ಪ್ರಥಮಂ ಪುರಸ್ತಾದ್ವಿಸೀಮತಃ ಶುರುಚೋ ವೇನ ಆವಹ ಸಬುದ್ಧಿಯ ಉಪಮಾ ಅಸ್ಯ ವಿಷ್ಠಾ ಸತಶ್ಚ ಯೋ ನಿವಸತಶ್ಚ ವಿವಹ ಸುರಾಚಾರ್ಯಾಯ ವಿದ್ಮಹೇ ಸುರಶ್ರೇಷ್ಠಾಯ ಧೀಮಹಿ ತನ್ನೋ ಗುರುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಪ್ರಭುಗಳೇ, ನಿಮ್ಮೆಲ್ಲರ ಜೀವನ ಸಂತುಷ್ಟದಾಯಕ ಸದಾ ಸನ್ಮಂಗಳದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಾಡಿನ ಸಮಸ್ತ ವೀಕ್ಷಕರಿಗೂ ಗುರು ಬದಲಾವಣೆ ಆಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಆ ಭಗವಂತನ ಅನುಗ್ರಹ ಅನ್ನುವಂಥದ್ದು ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ದ್ವಾದಶ ರಾಶಿ ಗುರು ಗೋಚಾರ ಫಲ ದಿನಾಂಕ 14/5/2025 ರಾತ್ರಿ 15ನೇ ತಾರೀಕು ಮೇ ತಿಂಗಳು 2025ಕ್ಕೆ ಗುರು ತಮ್ಮ ಸ್ಥಾನವನ್ನ ಬದಲಾವಣೆ ಮಾಡ್ತಾ ಇದ್ದಾರೆ. ಎಲ್ಲಿಂದ? ವೃಷಭ ರಾಶಿಯಲ್ಲಿ ಇದ್ದಂತಹ ಗುರು ಮಿಥುನ ರಾಶಿಗೆ ತಮ್ಮ ಪ್ರಯಾಣವನ್ನ ಬೆಳೆಸಿ ಮಿಥುನ ರಾಶಿಯಲ್ಲಿ 1 ವರ್ಷ ಕಾಲ ಅಲ್ಲೇ ಸ್ಥಿತವಾಗಿ ಕೂತ್ಕೊಂಡಿರ್ತಾರೆ. ಹಾಗಾಗಿ ಮಿಥುನ ರಾಶಿಯಲ್ಲಿ ಇರುವಂತಹ ಗುರು ಯಾವ ಯಾವ ರಾಶಿಗೆ ಶುಭ ಫಲ, ಯಾವ ರಾಶಿಗೆ ಸಾಧಾರಣ ಫಲ, ಗುರುವಿಂದ ಅಶುಭ ಫಲ ಇಲ್ಲ. ಅಶುಭ ಅನ್ನುವಂತಹದ್ದು ಗುರುವಿನಿಂದ ಖಂಡಿತ ಸಾಧ್ಯ ಇಲ್ಲ. ಸಾಧಾರಣ ಫಲ ಅಂತ ಹೇಳ್ತೀವಿ. ಸಾಧ್ಯವಾದರೆ ಗುರುವಿಂದ ನಿಮಗೆ ಒಳ್ಳೇದಾಗತ್ತೆ ಹೊರತು ಕೆಟ್ಟದ್ದಂತೂ ಆಗೋದಿಲ್ಲ. ಅಕಸ್ಮಾತ್ ನಿಮ್ಮ ಮೂಲ ಜಾತಕದಲ್ಲಿ ಗುರು ಏನಾದರೂ ರಾಹುಯುಕ್ತನಾಗೋ ಅಥವಾ ಕೇತುಯುಕ್ತನಾಗೋ ಅಥವಾ ನೀಚ ಸ್ಥಾನದಲ್ಲೋ ಅಥವಾ ಶತ್ರುವಿನ ಮನೆಯಲ್ಲೋ ಅಥವಾ ಪಾಪಕರ್ತರಿ ಯೋಗದಲ್ಲೋ ಈ ರೀತಿಯಾದಂಥ ಸ್ಥಾನಗಳಲ್ಲಿ ಮೂಲ ಜಾತಕದಲ್ಲಿದ್ದಲ್ಲಿ ಮಾತ್ರ ಗುರುವಿನಿಂದ ಸ್ವಲ್ಪ ಅಶುಭ ಫಲಗಳನ್ನು ನಾವು ಕಾಣಬಹುದು. ಇದಕ್ಕೋಸ್ಕರ ನೀವು ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಗುರುವಿನ ಸ್ಥಾನ, ಅದರ ಪರ್ಸೆಂಟೇಜು, ಬಲಾಬಲಗಳನ್ನು ತಿಳ್ಕೊಂಡು ಬೇಕಾದರೆ ಗುರುವಿಗೆ ಒಂದು ಸುಲಭ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಕೂಡ ನಿಮಗೆ ಗುರುವಿನ ಅನುಗ್ರಹ ಅನ್ನುವಂಥದ್ದು ಸಿಗುತ್ತೆ. ಹಾಗಾದ್ರೆ 12 ರಾಶಿಗಳ ಗೋಚಾರ ಫಲ ಹೇಗಿದೆ ಒಂದೊಂದಾಗಿ ನೋಡೋಣ. ಕುಂಭರಾಶಿ. ಕುಂಭರಾಶಿಯವರಿಗೆ ಯಥೇಚ್ಛವಾದಂಥ ಅದ್ಭುತವಾದಂಥ ಫಲ. ಒಂದು ಕಡೆ ಜನ್ಮಶನಿ ದೋಷ ನಿವೃತ್ತಿ ಆದರೆ ಇನ್ನೊಂದು ಕಡೆ ಗುರುಬಲ ಪ್ರಾಪ್ತಿ ಆಗ್ತಿದೆ. ಯಾವ ಮನೆ? 5ನೇ ಮನೆ ಗುರು. ಪೂರ್ವ ಪುಣ್ಯಾನಿ ಫಲಾನಿ ಸಂತಾನ ಸೌಭಾಗ್ಯ ಪುತ್ರ ಸಂತಾನ ಚ. 5ನೇ ಮನೆ ಸೂಚಿಸುತ್ತೆ ಅದೃಷ್ಟ, ಸಂತೋಷ ಕಣ್ರಿ. ದಾಯಾದಿಗಳ ಕಲಹ ದೂರ, ಕೋರ್ಟು ಕೇಸಿ ಕಚೇರಿಗಳಲ್ಲಿ ಸಮಸ್ಯೆಗಳು ದೂರ, ಆಸ್ತಿ ಬರುವಂಥದ್ದು, ಹಿರಿಯರ ಆಸ್ತಿ ನಿಮ್ಗೆ ಸುಗಮವಾಗಿ ಬರುವಂಥದ್ದು, ಕೋಟ್ಯಾಧಿಪತಿಗಳಾಗ್ತೀರಾ. ಪ್ರಯತ್ನ ಪಟ್ಟರೆ ನೀವು ಆಸ್ತಿಯನ್ನು ಮಾಡ್ತೀರಾ. ಅಯ್ಯೋ ಏನು ನಮ್ಮಪ್ಪ ನನ್ನ ತಾತ ಕೂಡ ನಾನೇ ಸಂಪಾದನೆ ಮಾಡ್ತೀನಿ ಅಂತ ಮಾಡ್ತೀರಾ. ಪೂರ್ವ ಪುಣ್ಯ ಬಲ ಆಗುತ್ತೆ. ಸಂತಾನ ಅಪೇಕ್ಷಿತ ದಂಪತಿಗಳು ಯಾರು ಕುಂಭರಾಶಿಯವರು ಇರ್ತಾರೋ ಈ ವರ್ಷ ನಿಮ್ಗೆ ಸಂತಾನ ಪ್ರಾಪ್ತಿ ಹೇಳುತ್ತೆ. ಪುತ್ರಾತ್ ದೇವ ಮಹೀಪ ಪುತ್ರ ಪಿತೃ ಧೀ ಪುಣ್ಯಾನಿ ಸಂಚಿಂತಯೇತ್ ಪ್ರಜ್ಞಾ ಪ್ರತಿಭಾ ಮೇಧಾ ವಿವೇಕ ಶಕ್ತಿ ಪುರಾತನಂ ಪುಣ್ಯಂ. 5ನೇ ಮನೆ. ಕೆಟ್ಟದ್ದೆಲ್ಲ ದೂರ, ಸಂತಾನ ಅಭಿವೃದ್ಧಿ, ಧೀಮಾನ್ ಸುತಸ್ಥೆ ಗುರವು ಅಂತ ಹೇಳಿ ಪಂಚಮದಲ್ಲಿ ಪುತ್ರನಾದಂತಹ ಪುತ್ರ ಕಾರಕನಾದಂತಹ ಗುರು ಇದ್ದಲ್ಲಿ ಸಂತಾನ ವಿಷಯದಲ್ಲಿ ಪುಣ್ಯ ಫಲ. ವ್ಯಕ್ತಿಯು ಧಾರ್ಮಿಕರಾಗ್ತೀರಾ, ಶಾಸ್ತ್ರ ಕುಲಜ್ಞರಾಗ್ತೀರಾ, ಕೌಟುಂಬಿಕ ಸೌಖ್ಯ ಇರುತ್ತೆ, ಪೂರ್ವ ಪುಣ್ಯದಿಂದ ಅಭಿವೃದ್ಧಿ. ತಾವು ಮಾಡಿದಂತಹ ಹಿಂದಿನ ಜನ್ಮದ ಪುಣ್ಯವನ್ನು ಅನುಭವಿಸುವಂತಹ ವರ್ಷ, ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯವನ್ನು ಅನುಭವಿಸುವಂತಹ ವರ್ಷ, ಹೆಂಡತಿ ಮಕ್ಕಳು ಮಾಡಿರ್ತಕ್ಕಂಥ ಪುಣ್ಯವನ್ನು ಅನುಭವಿಸುವಂತಹ ವರ್ಷ. ಸರ್ವ ಪೂಜಿತರು, ಅದೃಷ್ಟವಂತರು, ಶಾಸ್ತ್ರ ದೇವತಾರಾಧನೆಯನ್ನು ಮಾಡುವಂತಹ ಪ್ರಸಿದ್ಧಿ ಪಡೆಯುವಂತವರಾಗ್ತೀರಾ. ನಿರ್ಮಲ ಬುದ್ಧಿ ಮಂತ್ರ ಸಿದ್ಧಿ ಉಳ್ಳವರಾಗಿ
ಗುರುವಿನ ಆಶೀರ್ವಾದ ಅನ್ನುವಂಥದ್ದು ಕುಂಭರಾಶಿಯವರಿಗೆ ಯಥೇಚ್ಛವಾಗಿ ಸಿಕ್ಕಿ ಈ ಒಂದು ವರ್ಷ ಏನೇನು ಮಾಡಬೇಕು ಅಂದ್ಕೊಂಡಿದ್ರು ಎಲ್ಲವನ್ನ ಮಾಡ್ತಾ, ಸ್ವಲ್ಪ ಹಣವನ್ನು ಸಂಗ್ರಹ ಮಾಡ್ತಾ, ಸಂತೋಷವನ್ನು ಪಡೆಯುತ್ತಾ, ದೇವತಾ ದರ್ಶನಗಳನ್ನು, ದೈವ ಕಾರ್ಯಗಳನ್ನು ಮಾಡ್ತಾ, ತಂದೆ ತಾಯಿಗಳನ್ನು ಗೌರವವನ್ನು ಕೊಡ್ತಾ, ಸಂತೋಷವಾಗಿರ್ತಕ್ಕಂಥ ಜೀವನವನ್ನು ಪಡೀತಾ ನೀವು ಈ ವರ್ಷ ಸುಖಿಯಾಗಿರ್ತೀರ. ಕುಂಭರಾಶಿಯವರಿಗೆ ಅತ್ಯಂತ ಅಧಿಕ ಫಲ. ಯಾವುದೇ ಪರಿಹಾರಗಳು ಬೇಕಿಲ್ಲ. ಕುಂಭರಾಶಿಯವರು ನೀವು ಗುರುಶಾಂತಿ ಮಾಡಬೇಕು ಅಂತಿಲ್ಲ. ದೈವದತ್ತವಾಗಿ, ಪ್ರಕೃತಿ ದತ್ತವಾಗಿ, ಜಾತಕ ದತ್ತವಾಗಿ ನಿಮಗೆ ಗುರು ತುಂಬ ಚೆನ್ನಾಗಿರೋದ್ರಿಂದ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.